ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ. ರಾಹುಲ್ ದ್ರಾವಿಡ್ ಕಪ್ ನಾಕೌಟ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ. ರಾಹುಲ್ ದ್ರಾವಿಡರ ಮಹಾನ್ ಅಭಿಮಾನಿಯಾದ ಉಡುಪಿ ಸೂರಾಲು ಮೂಲದ ವಿಠ್ಠಲ್ ರಿಷಾನ್ ನಾಯಕ್ರು ಅರಬ್ ಸಂಯುಕ್ತ ರಾಷ್ಟ್ರದ ದುಬೈನಲ್ಲಿ ಆಯೋಜಿಸುತ್ತಿರುವ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಕಪ್ ಪಂದ್ಯಾವಳಿಯು ಇದೀಗ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಪೂರೈಸಿದ್ದು, ಮುಂದಿನ ವಾರದಿಂದ ಕ್ವಾರ್ಟರ್ ಫೈನಲ್ ಪಂದ್ಯಾವಳಿಗಳು ಆರಂಭವಾಗಲಿದೆ. ಅರಬ್ ಸಂಯುಕ್ತ ರಾಷ್ಟ್ರದ ದುಬೈನ ವಿವಿಧ ಮೈದಾನಗಳಲ್ಲಿ ಜರುಗಿದ ಈ ಪಂದ್ಯಾಕೂಟದ ಲೀಗ್ ಹಂತದಲ್ಲಿ ಒಟ್ಟು 16 ತಂಡಗಳು ಪಾಲ್ಗೊಂಡಿದ್ದು, ಕ್ವಾರ್ಟರ್ ಫೈನಲ್ಗೆ 8 ಬಲಿಷ್ಠ ತಂಡಗಳು ಲಗ್ಗೆ ಇಟ್ಟಿವೆ. ಇತ್ತೀಚಿನ ದಿನಗಳಲ್ಲಿ ದುಬೈನಲ್ಲಿ ಎಲ್ಲ ತಂಡಗಳಿಗೆ ಸಡ್ಡು ಹೊಡೆಯುತ್ತಿರುವ ಅಲ್ಫಾಜ್ ಅಪ್ಪಿ ನಾಯಕತ್ವದ ಶಕ್ತಿಶಾಲಿ ಟೆಕ್ನೋ ಟೈಟಾನ್ಸ್ ತಂಡವು ರಾಹುಲ್ ದ್ರಾವಿಡ್ ಕಪ್ನ ಲೀಗ್ ಹಂತದ ಪ್ರತಿಯೊಂದು ಪಂದ್ಯಗಳಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಿ ನೇರವಾಗಿ ತೇರ್ಗಡೆಯಾಗುವುದರ ಮೂಲಕ ನಾಕೌಟ್ ಅಭಿಯಾನ ಆರಂಭಿಸಿದೆ. ಉಳಿದಂತೆ ಮೊನ್ನೆ ಭಾನುವಾರ ಜರುಗಿದ ಪಂದ್ಯದಲ್ಲಿ ಆತಿಕ್ ನೇತೃತ್ವದ ಕರಾವಳಿ ಫ್ರೆಂಡ್ಸ್ ದುಬೈ ತಂಡದ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಗಳಿಸಿದೆ. ಅಂತೆಯೇ ಕಾದಿರ್ ಸಾರಥ್ಯದ ಸಿಯಾಲ್ಕೋಟ್ ರೈಸಿಂಗ್ ಸ್ಟಾರ್ಸ್ ಶಾರ್ಜಾ ತಂಡ, ಸಾಬು ನಾಯಕತ್ವದ ಫಾಲ್ಕನ್ಸ್ ಅಜ್ಮಾನ್ ತಂಡ, ದಿಲ್ಶನ್ ಮುಂದಾಳತ್ವದ ಟೀಮ್ ಲಿವಿಂಗ್ ಸ್ಟೋನ್ ಅಜ್ಮಾನ್ ತಂಡ, ಎಮ್ನೋಶ್ ಹಿರಿತನದ ಫ್ರೆಂಡ್ಸ್ ಕ್ಲಬ್ ದುಬೈ ತಂಡ, ಇಲಿಯಾಸ್ ಮುಖಂಡತ್ವದ ಸ್ಪೈಕರ್ಸ್ 11 ಶಾರ್ಜಾ ತಂಡ, ಮ್ಯಾಥ್ಯೂ ಸಾರಥ್ಯದ ಬ್ಲೂ ಸ್ಕೈ 11 ಶಾರ್ಜಾ ತಂಡವು ಕ್ವಾರ್ಟರ್ ಫೈನಲ್ ಹಂತವನ್ನು ತಲುಪಿವೆ. ಅರಬ್ ಸಂಯುಕ್ತ ರಾಷ್ಟ್ರದ ದುಬೈನಲ್ಲಿ ಜರುಗುತ್ತಿರುವ ರಾಹುಲ್ ದ್ರಾವಿಡ್ ಕ್ರಿಕೆಟ್ ಪಂದ್ಯಾಕೂಟವು ದುಬೈನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಇತಿಹಾಸದಲ್ಲಿ ನೂತನ ದಾಖಲೆಗಳೊಂದಿಗೆ ಹೊಸ ಸಂಚಲನವನ್ನು ಸೃಷ್ಟಿಸಿ, ಈ ಪಂದ್ಯಾಕೂಟದ ಇದುವರೆಗಿನ 25 ಪಂದ್ಯಗಳಲ್ಲಿ 6,918 ರನ್ನುಗಳು ಹರಿದು ಬಂದಿದ್ದು, 4 ಶತಕಗಳು, 18 ಅರ್ಧಶತಕಗಳು, 531 ಸಿಕ್ಸರ್ಗಳು, 437 ಬೌಂಡರಿಗಳು ಸಿಡಿಸಿವೆ. ಈ ಮೂಲಕ ರಾಹುಲ್ ದ್ರಾವಿಡ್ ಕಪ್ ಹೊಸ ದಾಖಲೆಯನ್ನು ಬರೆದಿದೆ. ಮುಂದಿನ ಭಾನುವಾರ ಪ್ರಬಲ ತಂಡಗಳ ನಡುವೆ ಜರುಗಲಿರುವ ನಾಕೌಟ್ ಪಂದ್ಯಗಳಿಗೆ ಕ್ಷಣಗಣನೆ ಆರಂಭವಾಗಿದ್ದು, ಈ ಪಂದ್ಯಗಳಲ್ಲಿ ಮೂಡಿಬರಲಿರುವ ಜಿದ್ದಾಜಿದ್ದಿನ ರೋಚಕ ಕಾದಾಟಕ್ಕೆ ದುಬೈನ ರಾಹುಲ್ ದ್ರಾವಿಡ್ ಕಪ್ ಸಾಕ್ಷಿಯಾಗಲಿದೆ. ಇದಾಗಿತ್ತು ಕ್ರೀಡಾ ಸುದ್ದಿ. ನಿತ್ಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ.